ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ವಿ3 ಕ್ರಿಯೇಷನ್ಸ್. ಟುಗೆದರ್ ಫಾರ್ ಎವರ್. ಸೊ ಇವತ್ತು ಯಾರು ಅಡ್ಗೆ ಮಾಡ್ತಾ ಇರೋದು ಮತ್ತೆ ಏನ್ ಮಾಡ್ತಿರೋದು? ಇವತ್ತು ನಮ್ ಸನ್ನಿ ಅಡ್ಗೆ ಮಾಡ್ತಾ ಇದ್ದಾಳೆ. ಎಕ್ಸಾಕ್ಟ್ಲಿ. ಸೊ ಇವತ್ತು ಒಂದು ಸ್ನಾಕ್ ಮಾಡ್ತಾ ಇದ್ದೀನಿ. Wow. ಸ್ನಾಕ್ ಎಸ್ಪೆಷಲಿ ಫಾರ್ ಡಯಟ್ ಮಾಡ್ತಿರ್ತಾರಲ್ಲ ಅವರಿಗೋಸ್ಕರ. ಹಂಗಾರೆ ನಾನು Super. ತಿನ್ಕೊಂಡು ಇದ್ಬಿಡ್ಲಾ? ಸೊ ಇದ್ರ ಹೆಸರು ಶೇಂಗಾ ಪನ್ನೀರ್ ಫ್ರೈ ಅಂತ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಎಣ್ಣೆ, ಪನ್ನೀರ್, ಉಪ್ಪು, ಹಸಿಮೆಣಸಿನ್ಕಾಯಿ, ಶೇಂಗಾ, ಕೊತ್ತಂಬರಿ, ಬೆಳ್ಳುಳ್ಳಿ. ಸೊ ಈಗ ಒಂದು ಪ್ಯಾನ್ ತಗೊಳ್ಳೋಣ. ಈಗ ಶೇಂಗಾ ಬೀಜ, ಇದು 2 ಟೇಬಲ್ ಸ್ಪೂನ್. ಓಕೆ, ಇದನ್ನ ಕಡಲೆಕಾಯಿ ಬೀಜ ಅಂತ ಕೂಡ ಅಂತಾರೆ. ಮಾತೇ ಇಲ್ಲ. ನೆಕ್ಸ್ಟ್ ಸೊ ಇದೆಲ್ಲ ಶಾಲೋ ಫ್ರೈ ಮಾಡ್ಕೋಬೇಕು ಇದೆಲ್ಲ- ವಿತೌಟ್ ಆಯಿಲ್. ಓಕೆ, ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಇದು 6 ರಿಂದ 7 ತಗೊಳ್ಳಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಆಡ್ ಆನ್ ಮಾಡ್ಕೊಳ್ಳಿ. Okay. ಓಕೆ, ನೆಕ್ಸ್ಟ್ ಬೆಳ್ಳುಳ್ಳಿ. ಎಷ್ಟು ಬೆಳ್ಳುಳ್ಳಿ ಹಾಕ್ತೀಯ? ಬೆಳ್ಳುಳ್ಳಿ ಒಂದು 4 ಎಷ್ಟು? ಎಸ್ಲು ಹಾಕಿದ್ರೆ ಸಾಕು. ಸೊ ಇದಿಷ್ಟನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. Okay. ಶಾಲೋ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಓಕೆ. ಸೊ ನೀರ್ ಏನು ಆಡ್ ಮಾಡಬಾರ್ದು, ನೀರೇನು ಆಡ್ ಮಾಡೋದು ಬೇಡ. Okay. ಆಮೇಲೆ ಈ ಗ್ರೌಂಡ್ ನಟ್ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು. ಹೌದು. ಓಕೆ, ನೀವ್ ಮಾತಾಡಿದ ದೌಡ್ ಇಂಗ್ಲಿಷ್ ನನಗ್ ತಿಳಿಲಿಲ್ರಿ ಸರ. ಈಗ ಇದು ಶಾಲೋ ಫ್ರೈ ಆಗಿದೆ. Okay. ಇದಕ್ಕೆ ಕೊತ್ತಂಬರಿ ಮತ್ತೆ ಉಪ್ಪನ್ನ ಸೇರಿಸಿ ತರಿಯಾಗಿ ರುಬ್ಕೊಬರ್ತೀನಿ. Okay. ಮಸಾಲ ಈಗ ತರಿಯಾಗಿ ರುಬ್ಕೊಂಡಿದೀವಲ್ಲ, ಸೊ ಇದನ್ನ ಕಂಪ್ಲೀಟ್ ಆಗಿ ಪನ್ನೀರ್ಗೆ ಬೈಂಡ್ ಆಗೋ ರೀತಿ ಹಾಕ್ಬೇಕು. ಓಕೆ. ಸೊ ಸ್ವಲ್ಪ ಮಸಾಲ ತಗೊಂಡು ಕಂಪ್ಲೀಟ್ ಆಗಿ 4 ಸೈಡ್ಸ್ ಕೂಡ ಅದಕ್ಕೆ ಸ್ಟಿಕ್ ಆಗ್ಬೇಕು. ಆ ತರ ಬೈಂಡ್ ಮಾಡ್ಬೇಕು. ಓಕೆ. ಸೊ ಪನ್ನೀರ್ಗೆ ಇವಾಗ ಕಂಪ್ಲೀಟ್ ಆಗಿ Binding ಆಗಿದೆ. ಈಗ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸೊ Okay. ಅದಕ್ಕೆ ಏನ್ ಮಾಡೋಣ ಅಂದ್ರೆ 1 ಸ್ಪೂನ್ ಆಫ್ ಆಯಿಲ್ ಹಾಕೊಂಡು, ಅದಕ್ಕೆ ಹಚ್ಕೋಬಾರ್ದು ಅಂತ ಅಷ್ಟೇ. ಓಕೆ. ಓಕೆ. ಸೊ 1 ಸ್ಪೂನ್ ಆಯಿಲ್ ಹಾಕೊಂಡು ಒಂದೊಂದೇ ನಾವು ಏನ್ ಬೈಂಡ್ ಮಾಡಿರ್ತೀವಿ ಅಲ್ಲ ಪನ್ನೀರ್, ಓಕೆ. ಅದನ್ನ ಫ್ರೈ ಮಾಡೋಣ. ಆಲ್ ದ 4 ಸೈಡ್ಸ್ ಅದು ಕಂಪ್ಲೀಟ್ ಆಗಿ ಫ್ರೈ ಆಗ್ಬೇಕು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನಿಜ. ಹನಿ ನೋಡಕ್ಕೆ? Yes. ಯಾರು ಹೇಳ್ಕೊಟ್ಟಿದ್ದು ನಿನ್ಗಿದು? ಸೊ ಇದು ನಮ್ಮ ಅಕ್ಕೆ ಉಜ್ವಲ ಅಂತ ಇದ್ದಾರೆ. ಸೊ ಅವ್ರು ಹೇಳ್ಕೊಟ್ಟಿದ್ದು. ಒಂದ್ಸಲ ಅವ್ರ ಮನೆಗೆ ಹೋದಾಗ ಅವ್ರು ಮಾಡಿದ ಸ್ನಾಕ್ ಇದು. ಇದು ಒಂಥರ ಲೋ ಕ್ಯಾಲರಿ ವಿತ್ ಹೈ ಪ್ರೋಟೀನ್ ಫುಡ್ ಇದ್ದಂಗೆ. ಹೌದು. ಆಮೇಲೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ Yes. ಬೇಗ ಮಾಡ್ಬಿಡ್ಬೋದು. ಮಾಡ್ಕೊಬಿಡ್ಬೋದು. ಅಂಡ್ ಯೂಶಲಿ ಡಯಟ್ ಮಾಡೋರಿಗೆ ಅದು ಬರೀ ಸೊಪ್ಪು ಹಂಗೆ ತಿನ್ಬೇಕು ಅಂತಂದ್ರೆ ಬೋರ್ ಆಗುತ್ತೆ ಅಲ್ವಾ. ಸೊ ಅಂತವರಿಗೆ ಇದು ತುಂಬಾ ಚೆನ್ನಾಗ್ ಅನ್ಸುತ್ತೆ, ಒಂದು ರಿಫ್ರೆಶ್ಮೆಂಟ್. ಸೊ ನಾರ್ಮಲ್ ಆಗಿ ಚಳಿಗಾಲದಲ್ಲಿ ಬಜ್ಜಿ ಬೋಂಡ ಇದೆಲ್ಲ ಕಾಮನ್ ಆಗದೆ, ಹೌದು. ಬಟ್ ಇದು ಒಂಥರ ಹೊಸದು ಬಟ್ ಹೆಲ್ದಿ ಕೂಡ. ಹೆಲ್ದಿ ಕೂಡ. ಸೊ ಇವಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ಇಷ್ಟಪಟ್ಟು ತಿಂತಾರೆ ಪನ್ನೀರ್ ಹೌದು. ಅಲ್ವಾ? ಓಕೆ. ಸೊ ಇದು ಫ್ರೈ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಓಕೆ, ಫೈನಲಿ ರೆಡಿ. ಎಸ್, ದ ಸ್ನಾಕ್ ಇಸ್ ರೆಡಿ. ಇವಾಗ Okay. ನೀವು Taste taste ಮಾಡು. ಮಾಡಿ ಹೇಳ್ಬೇಕು ಹೇಗೆ. ಓಕೆ. ಸೂಪರ್ ಆಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ನಿನ್ ಶೇಂಗುದೆ ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೊಂಡಿದೆ, ಸಕದ ಬೇರೆ ಇದೆ. ಎಸ್, ಸೊ ಡಯಟ್ ಮಾಡೋರಿಗೆಲ್ಲ ಸೂಪರ್ ಫುಡ್. ನಿಮ್ ಮನೆಯಲ್ಲೂ ನೀವು ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಬಟ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಸಬ್ಸ್ಕ್ರೈಬ್.